ನಮಸ್ಕಾರ. ನಮ್ದು ಸಣ್ಣ ಉದ್ಯಮ, ಕಿರು ಉದ್ಯಮ ಅಂತ ಹೇಳಿ ಕರಿಬಹುದು. ನಮ್ಮಲ್ಲಿ ವಿಶೇಷವಾಗಿ ಕಡಲೆ ಬೀಜದ ಎಣ್ಣೆಯನ್ನ ತಯಾರು ಮಾಡ್ತೇವೆ. ಯಾರೇ ಬಂದು ಕಡಲೆ ಬೀಜವನ್ನ ಪರೀಕ್ಷಿಸಿ ನಂತರದಲ್ಲಿ ತಮ್ಮ ಕಣ್ಣೆದುರೇ ಕ್ರಶ್ ಮಾಡಿಸಿ ತಗೊಂಡು ಹೋಗ್ಬೋದು. 10-15 ಹಸುಗಳನ್ನ ಕಟ್ಕೊಂಡಿರ್ತಾರೆ ಅಂತವರು ಈ ಇಂಡಿಯನ್ನ ಬೈ ಮಾಡ್ತಾ ಇದ್ದಾರೆ. ಮೊದಲು ಲೀಟರ್ಗೆ ಇಷ್ಟು ಅಂತ ಇರ್ತಿತ್ತು, ಈಗ ಹಂಗಲ್ಲ. ಹಾಲು ಫ್ಯಾಟ್ ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ಆ ಹಾಲಿನ ದರವನ್ನ ನಿರ್ಧಾರವನ್ನ ಮಾಡ್ತಾರೆ. ಹಾಲಿನ ಗುಣಮಟ್ಟ ಹೆಚ್ಚಬೇಕು ಅಂತ ಹೇಳಿ ನಮ್ಮ ಒಂದು ಗಾಣದ ಕಡಲೆಕಾಯಿ ಹಿಂಡಿಯನ್ನ ಕೂಡ ರೈತರು ಅತ್ಯಂತ ಹೆಚ್ಚು ಉಪಯೋಗವನ್ನು ಮಾಡ್ತಾ ಇರ್ತಾರೆ. 2-2.5 kg ಕಡಲೆ ಬೀಜ ಹಾಕಿದ್ರೆ 1 kg ಎಣ್ಣೆ ಬರುತ್ತೆ. ಈಗ ಫಿಲ್ಟರ್ ಆಗ್ತಾ ಇದೆ ಎಣ್ಣೆ, ನೋಡ್ಬೋದು ಇಲ್ಲಿ ಫಿಲ್ಟ್ರೇಷನ್ ಆಗಿರುವಂತದ್ದು ಬರ್ತಾ ಇದೆ. ತುಮಕೂರಿಗರ ಆರೋಗ್ಯದ ಭರವಸೆ ಸಿದ್ಧಗಂಗಾ ಆಯಿಲ್ ಮಿಲ್. ಚಿಕ್ಕ ಉದ್ದಿಮೆ ಮೂಲಕ ಪರಿಶುದ್ಧ ಎಣ್ಣೆ ಪೂರೈಸುತ್ತಿದ್ದಾನೆ ಯುವಕ. ಇತ್ತೀಚಿನ ದಿನಗಳಲ್ಲಿ ಜನರಿಗೆ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಹೆಚ್ಚಾಗ್ತಾನೆ ಇದೆ. ಕಲಬೆರಕೆ ಆಹಾರ ಸೇವನೆಯಿಂದಾಗಿ ಮನುಷ್ಯ ಇವತ್ತು ಹಲವು ಕಾಯಿಲೆಗಳಿಂದ ಬಳಲ್ತಿದ್ದಾನೆ. ಹೀಗಾಗಿ ತಾವು ಬಳಸುವ ಆಹಾರ ಮತ್ತು ಅಡುಗೆ ಎಣ್ಣೆಗಳು ರಾಸಾಯನಿಕ ಮುಕ್ತವಾಗಿರಬೇಕಂತ ಬಹುತೇಕ ಜನರು ಬಯಸುತ್ತಿದ್ದಾರೆ. ಆದ್ರಿಂದ ರಾಸಾಯನಿಕ ಮುಕ್ತ ಆಹಾರಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಜನರು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳ ಹಿಂದೆ ಬೀಳ್ತಿದ್ದಾರೆ. ಮತ್ತೊಂದೆಡೆ ತಾವು ಅಡಿಗೆಗೆ ಬಳಸುವ ಎಣ್ಣೆ ಶುದ್ಧವಾಗಿದ್ರೆ ಎಷ್ಟೋ ಕಾಯಿಲೆಗಳಿಂದ ಮುಕ್ತವಾಗಬಹುದು ಅನ್ನೋ ನಂಬಿಕೆ ಕೂಡ ಹೆಚ್ಚಾಗ್ತಾ ಇದೆ. ಆದ್ರೆ ಮಾರುಕಟ್ಟೆಯಲ್ಲಿ ಪರಿಶುದ್ಧ ಅಡಿಗೆ ಎಣ್ಣೆ ಸಿಗೋದು ಅಸಾಧ್ಯದ ಮಾತು. ಹೀಗಾಗಿ ಗಾಣದ ಎಣ್ಣೆಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಗಾಣದ ಎಣ್ಣೆಯ ಉದ್ದಿಮೆ ಮಾಡುವವರು ಕೂಡ ಹೆಚ್ಚಾಗ್ತಿದ್ದಾರೆ. ತುಮಕೂರಿನಲ್ಲೊಬ್ಬ ಯುವಕ ಸ್ವದೇಶಿ ಜಾಗರಣ ಮಂಚನ ಪ್ರೇರಣೆಯಿಂದ ಗಾಣದ ಎಣ್ಣೆಯ ಬಿಸಿನೆಸ್ ಅನ್ನ ಶುರು ಮಾಡಿದ್ದು, ತನ್ನ ಚಿಕ್ಕ ಉದ್ದಿಮೆಯ ಮೂಲಕ ಪರಿಶುದ್ಧ ಎಣ್ಣೆಯನ್ನ ಪೂರೈಸುತ್ತಾ ತುಮಕೂರಿಗರಿಗೆ ಆರೋಗ್ಯದ ಭರವಸೆಯನ್ನ ನೀಡುತ್ತಿದ್ದಾನೆ. ತುಮಕೂರು ನಗರದ ಮಂಡಿಪೇಟೆಯಲ್ಲಿ ಸಿದ್ಧಗಂಗಾ ಆಯಿಲ್ ಮಿಲ್ ಹೆಸರಿನಲ್ಲಿ ಆರಂಭವಾಗಿರುವ ಈ ಉತ್ಪಾದನಾ ಘಟಕ ಕೆಲವೇ ಸಮಯದಲ್ಲಿ ಸಾವಿರಾರು ಗ್ರಾಹಕರ ಮೆಚ್ಚುಗೆಯನ್ನ ಪಡೆದುಕೊಂಡಿದೆ. ಕೇವಲ ತುಮಕೂರು ಮಾತ್ರವಲ್ಲದೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಊರುಗಳಿಂದಲೂ ಜನರು ಇಲ್ಲಿಗೆ ಬಂದು ಪರಿಶುದ್ಧ ಎಣ್ಣೆಯನ್ನ ಪಡೆದುಕೊಂಡು ಹೋಗ್ತಿದ್ದಾರೆ. ಹಾಗಾದ್ರೆ ಏನಿದರ ವಿಶೇಷತೆ? ಗ್ರಾಹಕರ ಮೆಚ್ಚುಗೆ ಗಳಿಸೋಕೆ ಕಾರಣವೇನು? ಯಶಸ್ಸಿನ ಗುಟ್ಟೇನು? ಇದೆಲ್ಲದರ ಬಗ್ಗೆ ಈ ಉದ್ದಿಮೆಯ ಮಾಲೀಕರೇ ಹೇಳ್ತಾ ಹೋಗ್ತಾರೆ ನೋಡಿ. ನಮಸ್ಕಾರ. ನಮ್ದು ಸಣ್ಣ ಉದ್ಯಮ, ಕಿರು ಉದ್ಯಮ ಅಂತ ಹೇಳಿ ಕರಿಬಹುದು. ನಮ್ದು ಸಿದ್ಧಗಂಗಾ ಆಯಿಲ್ ಮಿಲ್ ಅಂತ ಹೇಳಿ ತುಮಕೂರಿನ ಆಯಿಲ್ ಮಿಲ್ ರಸ್ತೆ ಮಂಡಿಪೇಟೆನಲ್ಲಿದೆ. ನಮ್ಮಲ್ಲಿ ವಿಶೇಷವಾಗಿ ಕಡಲೆ ಬೀಜದ ಎಣ್ಣೆಯನ್ನ ತಯಾರು ಮಾಡ್ತೇವೆ. ಸಾಕಷ್ಟು ಜನ ಉತ್ತಮವಾದ ರಿವ್ಯೂ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಸಾಕಷ್ಟು ಜನ ಆರೋಗ್ಯ ತೊಂದರೆ ಇರೋರು ಕೂಡ ನಮ್ಮನ್ನ ಸದುಪಯೋಗ ಮಾಡಿಕೊಂಡು ತಮ್ಮ ಮನೆಗೆ ಬೇಕಾದಂತಹ ಎಣ್ಣೆಯನ್ನ ನಮ್ಮಲ್ಲಿ ಬಂದು ಅವರೇ ಖುದ್ದಾಗಿ ನಿಂತು ತಯಾರಿಸ್ಕೊಂಡು ಅದನ್ನ ಫಿಲ್ಟ್ರೇಷನ್ ಮಾಡಿಸ್ಕೊಂಡು ತಗೊಂಡು ಹೋಗುವಂತದ್ದು ನಡೀತಾ ಇದೆ. ನಾನು ನಮ್ಮ ಒಂದು ಕಿರು ಉದ್ಯಮವನ್ನ ಪರಿಚಯ ಮಾಡ್ಕೊಡ್ತೇನೆ, ಬನ್ನಿ. ನಮ್ಮಲ್ಲಿ ಉತ್ತಮ ಗುಣಮಟ್ಟದಂತಹ ಕಡಲೆ ಬೀಜ ನೀವು ನೋಡ್ತಾ ಇರ್ಬೋದು, ಒಳ್ಳೆ ಗುಣಮಟ್ಟದಾಗಿರುತ್ತೆ. ಯಾರೇ ಬಂದು ಕಡಲೆ ಬೀಜವನ್ನ ಪರೀಕ್ಷಿಸಿ ನಂತರದಲ್ಲಿ ತಮ್ಮ ಕಣ್ಣೆದುರೇ ಕ್ರಶ್ ಮಾಡಿಸಿ ತಗೊಂಡು ಹೋಗ್ಬೋದು ಎಣ್ಣೆಯನ್ನ. ಇದು ನಮ್ದು ಸ್ಟೋರೇಜು, ಚಿಕ್ಕದಾಗಿ ಉದ್ಯಮವನ್ನ ನಡೆಸ್ತಾ ಇರ್ತೀವಿ. ನಮಗೆ ಬೇಕಾದಂಗೆ ನಾವು ಪ್ರೊಕ್ಯೂರ್ ಅನ್ನ ಮಾಡ್ತೀವಿ, ರೈತರಿಂದನೂ ಖರೀದಿ ಮಾಡ್ತೀವಿ, ಜೊತೆಗೆ APMCಗಳಿಂದನೂ ಕೂಡ ಕೊಂಡ್ಕೊಂಡು ಬರುವಂತದ್ದು ಇರುತ್ತೆ. ಒಟ್ಟಾರೆ ಇದು ನಮ್ಮ ಸ್ಟೋರೇಜ್ ಏರಿಯಾ. ಅದಲ್ಲದೆ ನಮ್ದು ಔಟ್ಪುಟ್ ಏನು ಪ್ರೊಡಕ್ಷನ್ ಆದ ನಂತರದಲ್ಲಿ ಏನು ಹಿಂಡಿ ಬರುತ್ತೆ, ಹಿಂಡಿನೂ ಕೂಡ ನಾವು ಸದ್ಯದಲ್ಲೇ ಇಲ್ಲೇ ಹಾಕೊಳ್ತೀವಿ. ಶುದ್ಧವಾಗಿ ಪ್ರೋಟೀನ್ ಇರ್ತಕ್ಕಂತಹ ಹಿಂಡಿ ಆಗಿರುತ್ತೆ. ನಾವು ಸ್ಥಳೀಯವಾಗಿ ಯಾರ್ಯಾರು ಹೈನುಗಾರಿಕೆ ಮಾಡ್ತಾ ಇರ್ತಾರೆ, ಈ ನಂದಿನಿ ಡೈರಿಗಳಲ್ಲಿ ಕೆಲವೊಬ್ರು ಪ್ರಗತಿಪರ ರೈತರು ಇರ್ತಾರೆ, 10-15 ಹಸುಗಳನ್ನ ಕಟ್ಕೊಂಡಿರ್ತಾರೆ ಅಂತವರು ಈ ಹಿಂಡಿಯನ್ನ ಬೈ ಮಾಡ್ತಾ ಇದ್ದಾರೆ. ಅವ್ರಿಗೆ ಉತ್ತಮವಾದ ಫ್ಯಾಟ್ ಬರ್ತಾ ಇದೆ. ಇವಾಗ ನೋಡಿರ್ಬೋದು, ಮೊದಲು ಲೀಟರ್ಗೆ ಇಷ್ಟು ಅಂತ ಇರ್ತಿತ್ತು, ಈಗ ಹಂಗಲ್ಲ. ಹಾಲು ಫ್ಯಾಟ್ ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ಆ ಹಾಲಿನ ದರವನ್ನ ನಿರ್ಧಾರವನ್ನ ಮಾಡ್ತಾರೆ. ಅದಕ್ಕಾಗಿ ನಮ್ಮ ಒಳ್ಳೆ ಫ್ಯಾಟ್ ಬರಬೇಕು, ಹಾಲಿನ ಗುಣಮಟ್ಟ ಹೆಚ್ಚಬೇಕು ಅಂತ ಹೇಳಿ ನಮ್ಮ ಒಂದು ಗಾಣದ ಕಡಲೆಕಾಯಿ ಹಿಂಡಿಯನ್ನ ಕೂಡ ರೈತರು ಅತ್ಯಂತ ಹೆಚ್ಚು ಉಪಯೋಗವನ್ನು ಮಾಡ್ತಾ ಇರ್ತಾರೆ. ಇದು ಕೂಡ ನಮ್ಮಲ್ಲಿ ಉಪಲಬ್ಧ ಇರುತ್ತೆ.
ರೈತರು ಯಾರೇ ನಿಮಗೆ ಬೇಕಾದ್ರೂ ಕೂಡ ನೇರವಾಗಿ ಬಂದು ನಮ್ಮ ಮಿಲ್ ನಲ್ಲಿ ಸಂಪರ್ಕಿಸಿ ತಗೊಂಡು ಹೋಗ್ಬೋದಾಗಿರುತ್ತೆ. ಕಡಿಮೆ ಬೆಲೆಗೆ ಲಭ್ಯ ಇರುತ್ತೆ. ಈಗ ನಾವು ನೋಡ್ತಾ ಇದೀವಿ, ಸಿಂಪಲ್ ಆಗಿ ನಮ್ಮಲ್ಲಿ ಸ್ಟೋರೇಜ್ ಇರುತ್ತೆ. ಇಲ್ಲೇ ಅರ್ದು, ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಸ್ಟೋರ್ ಮಾಡೋದು ಕಡಿಮೆ. ಹೊರಗಡೆ ಬೆಂಗಳೂರಿಗೆ ಬೇಕು ಅಂತ ಹೇಳಿದಾಗ ಅವ್ರಿಗೆ ಮಾತ್ರ ಇಲ್ಲಿ ಅರ್ದು ಸ್ಟೋರ್ ಮಾಡ್ತೀವಿ. ಬಿಟ್ರೆ ಯಾರೇ ಬಂದ್ರು ಕೂಡ ನಮ್ಮಲ್ಲೇ ಇಲ್ಲಿ ಕಣ್ಣೆದುರಿಗೆ ಅರ್ದು ಆ ಗ್ರಾಹಕರ ಮುಂದೆನೆ ಕೂಡ ಫಿಲ್ಟ್ರೇಷನ್ ಅನ್ನ ಮಾಡಿ ಕೊಡ್ತೀವಿ. ಕಡ್ಲೆಕಾಯಿ ಎಣ್ಣೆ ರೆಡಿ ಆಗ್ತಾ ಇದೆ. ಇದನ್ನ ನಾವು ಇಲ್ಲಿ ಸ್ಟೋರ್ ಮಾಡ್ಕೊಳ್ತೀವಿ. ನೋಡ್ಬೋದು ನೀವು ಅದರ ಟೆಕ್ಸ್ಚರ್ ಹೇಗಿದೆ ಅಂತ ಹೇಳಿ. ಇದು ಅನ್ಫಿಲ್ಟ್ರೇಟ್ ಇರುತ್ತೆ. ಇದರಲ್ಲಿ ತಳದಲ್ಲಿ ಸೆಡಿಮೆಂಟೇಶನ್ ಅನ್ನ ಕೂತ್ಕೊಳ್ಳುತ್ತೆ. ಈ ಸೆಡಿಮೆಂಟೇಶನ್ ತೆಗಿಬೇಕು ಅನ್ನೋದಕ್ಕೆ ನಾವು ಈ ತರ ಡ್ರಮ್ಗೆ ಇದನ್ನ ತುಂಬಿಕೊಂಡು ನಂತರದಲ್ಲಿ ಫಿಲ್ಟ್ರೇಷನ್ ಅನ್ನ ಮಾಡ್ತೇವೆ. ನಿಮ್ಗೆ ಇದು ಸೆಡಿಮೆಂಟೇಶನ್ ಈ ತರ ಸೆಡಿಮೆಂಟೇಶನ್ ಕೂತ್ಕೊಳ್ಳುತ್ತೆ ತಳದಲ್ಲಿ. ಇದು ತುಂಬಾ ಅಡಿಗೆ ಮಾಡ್ಬೇಕಾದ್ರೆ ಅಶುದ್ಧಿ ಅನ್ಸುತ್ತೆ, ಮತ್ತೆ ಅಡಿಗೆ ಮಾಡ್ಬೇಕಾದ್ರೆ ತುಂಬಾ ಪ್ರಾಬ್ಲಮ್ಸ್ ಆಗೋದ್ರಿಂದ ಇದನ್ನ ತೆಗಿಬೇಕಾಗುತ್ತೆ. ಮತ್ತೆ ತುಂಬಾ ದಿನ ಸ್ಟೋರ್ ಮಾಡ್ಲಿಕ್ಕೆ ಆಗಲ್ಲ. ಈ ಬಂದಿರ್ತಕ್ಕಂಥ ಎಣ್ಣೆಯನ್ನ ಇಲ್ಲಿ ಸ್ಟೋರ್ ಮಾಡ್ಕೊಂಡು ನಂತರದಲ್ಲಿ ಫಿಲ್ಟ್ರೇಷನ್ ಕೊಡ್ತೀವಿ. ಈಗ ಫಿಲ್ಟರ್ ಆಗ್ತಾ ಇದೆ ಎಣ್ಣೆ, ನೋಡ್ಬೋದು ಇಲ್ಲಿ ಫಿಲ್ಟ್ರೇಷನ್ ಆಗಿರುವಂತದ್ದು ಬರ್ತಾ ಇದೆ. ಇಲ್ಲಿ ಯಾವುದೇ ತರ ಸಾಲಿಡ್ ಪಾರ್ಟಿಕಲ್ಸ್ ಆಗಿರ್ಬೋದು, ಪೀನಟ್ ನ ಬಟರ್ ಆಗಿರ್ಬೋದು, ಪೀನಟ್ ನ ಸ್ಟಾರ್ಚ್ ಎಲ್ಲ ಕೂಡ ಈ ಒಂದು ಕಾಟನ್ ಬಟ್ಟೆ ಅಂತ ಹೇಳಿ ಕರಿತೀವಿ ನಾವು. ಈ ಕಾಟನ್ ಫಿಲ್ಟರ್ ಅಲ್ಲಿ ಇದು ಕಾಟನ್ ಬಟ್ಟೆ, ಇದು ಕಾಟನ್ ಇಂದ ಮಾಡಿರ್ತಕ್ಕಂಥ ಬಟ್ಟೆ, ಇದರಲ್ಲಿ ಫಿಲ್ಟ್ರೇಷನ್ ಆಗ್ಬಿಡುತ್ತೆ. ಇದು ಸ್ಮಾಲ್ ವೇನ್ ಅಲ್ಲಿ ಚಿಕ್ಕ ಉದ್ಯಮ ನಡೆಸಲಿಕ್ಕೋಸ್ಕರ ಇದು ಸಣ್ಣದಾಗಿರ್ತಕ್ಕಂಥ ಫಿಲ್ಟರ್. ಈಗ ಇಲ್ಲಿ ಫಿಲ್ಟರ್ ಆಗ್ತಾ ಇರ್ತಕ್ಕಂಥ ಎಣ್ಣೆ ಇಲ್ಲಿ ಸ್ಟೋರ್ ಆಗುತ್ತೆ. ಈಗ ಇಲ್ಲಿ ಸ್ಟೋರ್ ಆಗುತ್ತೆ. ಈ ಬಂದಿರ್ತಕ್ಕಂಥ ಎಣ್ಣೆನ ನಾವು ಸುಮಾರು 9 ರಿಂದ 1 ವರ್ಷದವರೆಗೂ ಕೂಡ ಉಪಯೋಗ ಮಾಡಬಹುದಾಗಿದೆ. ಇಷ್ಟು ನಮ್ಮ ಕಿರು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ವಿಷಯಗಳಿರುತ್ತೆ. ಯಾರೇ ಬಂದ್ರು ತಮ್ಮ ಕಣ್ಣೆದುರುಗಡೆಗೆ ಮಾಡಿ ಕೊಡುವಂಥದ್ದು. ತುಮಕೂರಿನ ಜನತೆ ಇದ್ರ ಸದುಪಯೋಗನ ಮಾಡ್ಕೊಳ್ಳಿ. ಕಡಲೆಕಾಯಿ ಎಣ್ಣೆ ಕೇವಲ 250 ರೂಪಾಯಿ ಕೊಡ್ತಾ ಇದೀವಿ. 250 ರುಪೀಸ್ ಲೈವ್ ಪ್ರೊಡಕ್ಷನ್ ಇರುತ್ತೆ. ಯಾರೇ ಬಂದು ತಮ್ಮ ಕಣ್ಣೆದುರುಗಡೆ ಅರೆದು ಎಣ್ಣೆಯನ್ನ ತೆಗೆದುಕೊಡಿ ಅಂತ ಹೇಳಿದ್ರೆ ತೆಗೆದುಕೊಡ್ಲಾಗುತ್ತೆ. ದಯವಿಟ್ಟು ಇದ್ರ ಸದುಪಯೋಗನ ಮಾಡ್ಕೊಳ್ಳಿ. ಆದ್ರೆ ನಮ್ಮ ಮಿಲ್ಗೆ ಬರ್ಬೇಕಾದ್ರೆ ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಏನಪ್ಪಾ ಅಂತ ಹೇಳಿದ್ರೆ, ಯಾರು ಪ್ಲಾಸ್ಟಿಕ್ ಕ್ಯಾನನ್ನ ತರಬೇಡಿ. 100ಕ್ಕೆ 90 ಭಾಗ ಜನಕ್ಕೆ ಎಷ್ಟೇ ಹೇಳಿದ್ರು ಕೂಡ ಅವ್ರು ಪ್ಲಾಸ್ಟಿಕ್ ಕ್ಯಾನ್ ಅನ್ನ ತರ್ತಾ ಇದ್ದಾರೆ. ದಯವಿಟ್ಟು ಪ್ಲಾಸ್ಟಿಕ್ ಕ್ಯಾನ್ ಅನ್ನ ತರಬೇಡಿ. ಈ ತರ ನಮ್ಮಲ್ಲೇ ಸ್ಟೀಲ್ ಕ್ಯಾನ್ಗಳು ಸಿಗುತ್ತೆ, ಕಂಟೈನರು. ನೀವ್ ಯಾರು ದೊಡ್ಡ ಫ್ಯಾಮಿಲಿ ಇದೆ, ನಮ್ಗೆ ಟಿನ್ ಬೇಕು ಅಂತ ಹೇಳಿದ್ರೆ ಎಣ್ಣೆ ಟಿನ್ಗಳು ನಮ್ಮಲ್ಲಿ ಲಭ್ಯ ಇರುತ್ತೆ. ನಿಮ್ಗೆ 1 ಲೀಟರ್, ಅರ್ಧ ಲೀಟರ್ ಅಥವಾ 2 ಲೀಟರ್, 3 ಲೀಟರ್ ಹಿಂಗ್ ಬೇಕು ಅಂತ ಹೇಳಿದ್ರೆ ಮನೆಯಲ್ಲೇ ನಿಮಗೆ ಬೇಕಾಗಿರ್ತಕ್ಕಂಥ ಎಷ್ಟಿಗೆ ನಿಮ್ಮ ಮನೆಗೆ ಉಪಯೋಗ ಆಗುತ್ತೆ ಅಷ್ಟು ಸ್ಟೀಲ್ ಕ್ಯಾನ್ ಗಳನ್ನ ತಗೊಂಡ್ಕೊಂಡ್ ಬಂದು ನೀವು ನಮ್ಮಲ್ಲಿ ಎಣ್ಣೆಯನ್ನ ಬೈ ಮಾಡ್ಬೋದು. ನಮ್ಮಲ್ಲಿ ವಿಶೇಷವಾಗಿ ಕಡಲೆಕಾಯಿ ಎಣ್ಣೆ ಬಹು ಮುಖ್ಯವಾಗಿ ಮಾಡ್ತಕ್ಕಂಥದ್ದು. ಎಣ್ಣೆದಾಗಿ ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ, ಮತ್ತೆ ಅಗಸೆ ಬೀಜದ ಎಣ್ಣೆ, ಹುಚ್ಚೆಳ್ಳೆಣ್ಣೆ, ಕುಸುಬಿ ಎಣ್ಣೆ, ಈ ತರ ಎಲ್ಲ ಖಾದ್ಯ ತೈಲಗಳಿಗೆ ಅಂತ ಏನೇನು ಕರಿತೀವಿ ಅದೆಲ್ಲ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ತರದ ಬೀಜದಲ್ಲಿ ನಾವು ಎಣ್ಣೆಯನ್ನ ತಯಾರು ಮಾಡ್ತೇವೆ. ಗ್ರಾಹಕರ ಅಭಿರುಚಿಗೆ ಮತ್ತೆ ಗ್ರಾಹಕರಿಗೆ ಬೇಕಾದಂತೆ ನಾವು ತಯಾರಿಸ್ಕೊಡ್ತೇವೆ. ನಮ್ಮಲ್ಲಿ ಹೋಲ್ಸೇಲ್ ಮತ್ತೆ ರೀಟೇಲ್ ಎರಡೂ ದರದಲ್ಲಿ ನಮ್ಮಲ್ಲಿ ಎಣ್ಣೆ ಲಭ್ಯ ಇರುತ್ತೆ. ಸರ್ ಅದು ಹೇಳಲಿಕ್ಕೆ ಚಂದ ಸರ್, ಪ್ರಾಕ್ಟಿಕಲ್ ಆಗಿ ಮಾತಾಡಲ್ಲ. ಈಗ ಏನಾಗಿತ್ತು, ಕೋವಿಡ್ ಸಂದರ್ಭದಲ್ಲಿ ತುಂಬಾ ಜನ ಮಿಸ್ಗೈಡ್ ಮಾಡ್ತಿದ್ರು. ಏನಂತ 5 kg ಕಡಲೆ ಬೀಜ ಬೇಕು 1 ಲೀಟರ್ ಎಣ್ಣೆ ಬರಕ್ಕೆ. ಈಗ ಅದ್ ಯಾವ ತರ ತೆಗಿತಾರೆ ಅಂತ ಗೊತ್ತಿಲ್ಲ. ನಮ್ಮಲ್ಲಿ 2-2.5 kg ಕಡಲೆ ಬೀಜ ಹಾಕಿದ್ರೆ 1 kg ಎಣ್ಣೆ ಬರುತ್ತೆ. ಒಳ್ಳೆ ಗುಣಮಟ್ಟದ ಕಡಲೆ ಬೀಜವನ್ನ ಉಪಯೋಗ ಮಾಡ್ತೇವೆ. ಯಾರು ಬೇಕಾದ್ರೂ ಬಂದು ಪರೀಕ್ಷೆ ಮಾಡ್ಬೋದು. ನಿಮ್ ಕಣ್ ಮುಂದೆನೆ ಬೇಕಾದ್ರೆ ತೂಕ ಮಾಡಿ ಅರ್ದು ನಿಮ್ಗೆ ತೋರಿಸ್ತೀವಿ ಸರ್. ಈಗ ನ್ಯಾಚುರಲ್ ಎಣ್ಣೆಗೆ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿದ್ದಂಗೆ ಕಾಯಿಲೆಗಳು ಇವತ್ತು 7 ತಿಂಗಳು 8 ತಿಂಗಳು ಮಕ್ಕಳಿಗೆಲ್ಲ ಡಯಾಬಿಟಿಕ್ ಬರ್ತಾ ಇದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಆಹಾರ ಪದ್ಧತಿ ಸರಿ ಇಲ್ಲ. ನಮ್ಮ ದೇಶೀಯ ಆಹಾರ ಪದ್ಧತಿಯನ್ನ ನಾವು ಮರ್ತೋಗಿದೀವಿ. ನಾವು ಬೇರೆ ಬೇರೆ ಆಹಾರ ಪದ್ಧತಿಗಳನ್ನ ಅಪ್ಕೊಳ್ತಾ ಇದೀವಿ. ಫಾಸ್ಟ್ ಆಗಿ ಆಗ್ಬೇಕು, ಫಾಸ್ಟ್ ಫುಡ್ಸ್ ಅಂತ ಹೇಳಿ. ಆದಷ್ಟು ಅದನ್ನ ಕಡಿಮೆ ಮಾಡ್ಬೇಕು. ನಮ್ಮ ಈ ಎಣ್ಣೆಗೆ ಏನಪ್ಪ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ನೀವು ಅದ್ರಲ್ಲಿ ಅಡಿಗೆ ಮಾಡಿದ್ರೆ ಬರ್ತಕ್ಕಂಥ ಸ್ವಾದ ಬೇರೆ, ಇದ್ರಲ್ಲಿ ಅಡಿಗೆ ಮಾಡಿದ್ರೆ ಬರ್ತಕ್ಕಂಥ ಸ್ವಾದ ಬೇರೆ. ಕಡಲೆಕಾಯಿ ಎಣ್ಣೆ ಸ್ವಾದ ಅದನ್ನ ತಿಂದಿರೋರಿಗೆ ಮಾತ್ರ ಗೊತ್ತು. ಈಗ ರಿಫೈನ್ಡ್ ಆಯಿಲ್ ತಿಂದು ಅಥವಾ ರಿಫೈನ್ಡ್ ಆಯಿಲ್ ನ 1 ವಾರ ನೀವು ಸಿಂಪಲ್ ಆಗಿ ಅದ್ರದ್ದು ಇದ್ರ ಡಿಫ್ರೆನ್ಸ್ ಕಂಡುಹಿಡಬೇಕು ಅಂತ ಹೇಳಿದ್ರೆ, ಒಂದು ಪ್ಲಾಸ್ಟಿಕ್ ಬಾಟಲ್ ಅನ್ನ ಓಪನ್ ಮಾಡಿ, ಅಂದ್ರೆ ರಿಫೈನ್ಡ್ ಆಯಿಲ್ ನ ಪ್ಲಾಸ್ಟಿಕ್ ಬಾಟಲ್ ಅನ್ನ ಓಪನ್ ಮಾಡಿ, ಮತ್ತೆ ನಮ್ಮ ಮಿಲ್ ನಲ್ಲಿ ತಗೊಂಡೋಗಿರ್ತಕ್ಕಂಥ ಸ್ಟೀಲ್ ಕ್ಯಾನ್ ಅನ್ನ ಓಪನ್ ಮಾಡಿ, ಎರಡನ್ನೂ ಕೂಡ ಬೇರೆ ವಾಸನೆಯನ್ನ ನೋಡೋದ್ರಿಂದ ಬೇಕಾದ್ರೆ ನೀವು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ತಿಳ್ಕೊಬಹುದು. ಈ ಒಂದು ಸಿದ್ಧಗಂಗಾ ಆಯಿಲ್ ಮಿಲ್ಲು ಸ್ವದೇಶಿ ಜಾಗರಣ ಮಂಚ ಅಂತ ಹೇಳಿ ಒಂದು ರಾಷ್ಟ್ರೀಯ ಸಂಘಟನೆ. ಆ ಸಂಘಟನೆಯ ಒಂದು ಪ್ರೇರಣೆಯಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು. ಶ್ರೀಯುತ ಜಗದೀಶ್ ಅಂತ ಹೇಳಿ ನಮ್ಮ ಗುರುಗಳು, ಅವರು ಸಾಕಷ್ಟು ರಾಜ್ಯದಲ್ಲಿ ಅನೇಕ ಒಂದು ಸಣ್ಣ ಸಣ್ಣ ಉದ್ಯಮಗಳಿಗೆ ಸಹಕಾರಿಯಾಗಿ ನಿಂತಿದ್ದಾರೆ. ಜೊತೆಗೆ ಮಾರ್ಗದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ.
ಉದ್ಯೋಗವನ್ನ ಸ್ಥಾಪನೆ ಮಾಡೋದ್ರಿಂದ ಹಿಡಿದು ಅದಕ್ಕೆ ಮಾರುಕಟ್ಟೆ ಒದಗಿಸೋ ನಿಟ್ಟಿನಲ್ಲೂ ಕೂಡ ನಾವು ಕೆಲಸ ಮಾಡ್ತಾ ಇದೀವಿ. ತುಮಕೂರಿನಲ್ಲಿ ಸಾಕಷ್ಟು ಜನಕ್ಕೆ ನಮ್ಮ ಪರಿಚಯ ಇದೆ. ಯಾಕಂತ ಹೇಳಿದ್ರೆ ಸ್ವದೇಶಿ ಮೇಳ ಪ್ರತಿ ವರ್ಷ ನವೆಂಬರ್, ಡಿಸೆಂಬರ್ ಅಥವಾ ಜೂನ್ ನಲ್ಲಿ ಆಯೋಜನೆಯನ್ನ ಮಾಡ್ತೀವಿ. ಇದ್ರ ಸದುಪಯೋಗವನ್ನ ತುಮಕೂರು ಜನತೆ ತಗೊಳ್ತಾ ಇದ್ದಾರೆ. ಅದು ಒಂದು ನಮ್ಮ ಸ್ವದೇಶಿ ಜಾಗರಣ ಮಂಚ್ ಇಡೀ ರಾಜ್ಯಾದ್ಯಂತ ಆಯೋಜನೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಈ ಸ್ವದೇಶಿ ಜಾಗರಣ ಮಂಚ್ನ ಪ್ರೇರಣೆಯಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು ಈ ಸಣ್ಣ ಉತ್ಪಾದನಾ ಘಟಕ. ಇದ್ರ ಸದುಪಯೋಗವನ್ನ ತುಮಕೂರಿನ ಜನತೆ ಪಡ್ಕೊಳ್ಬೇಕು. ನಮ್ಮ ಆಯಿಲ್ ಮಿಲ್ ಬಂದು ಮಂಡಿಪೇಟೆ ಆಯಿಲ್ ಮಿಲ್ ರಸ್ತೆ ನಿಯರ್ MTR ಹೋಟೆಲ್ ಅಥವಾ ಜೈ ಭಾರತ್ ಥಿಯೇಟರ್. ನೀವು ಗೂಗಲ್ ನಲ್ಲಿ ಹೋಗಿ ಕೂಡ ಸಿದ್ಧಗಂಗಾ ಆಯಿಲ್ ಮಿಲ್ ಮಂಡಿಪೇಟೆ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಅಡ್ರೆಸ್ ಮತ್ತೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸಿಗುತ್ತೆ. ದಯವಿಟ್ಟು ಇದರ ಸದುಪಯೋಗನ ಪಡ್ಕೊಳ್ಳಿ. ನಮಸ್ಕಾರ. ಭಾರತ ತರುಣ ದೇಶ, ಆದರೆ ದೊಡ್ಡ ಪ್ರಮಾಣದ ನಿರುದ್ಯೋಗ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸುಮಾರು 30 ಸಂಘಟನೆ ಸೇರಿಕೊಂಡು ಇಡೀ ದೇಶದಲ್ಲಿ ಸ್ವಾವಲಂಬಿ ಭಾರತ್ ಅಭಿಯಾನ, ಉದ್ಯೋಗ ಹುಡುಕಬೇಡಿ ಉದ್ಯೋಗ ಸೃಷ್ಟಿಸಿ ಎನ್ನುವ ಬಹಳ ದೊಡ್ಡ ಆಂದೋಲನ ಮಾಡ್ತಾ ಇದ್ದೇವೆ. ಇದರ ಒಂದು ಪರಿಕಲ್ಪನೆ ಅಡಿಯಲ್ಲಿ ತುಮಕೂರಲ್ಲಿ ಸಿದ್ಧಗಂಗಾ ಆಯಿಲ್ ಮಿಲ್ ಇದು ಸ್ಥಾನೀಯವಾಗಿ ಒಂದು ಕೈಗಾರಿಕೆ ಪ್ರಾರಂಭ ಆಗಿದೆ. ಮುಖ್ಯ ಉದ್ದೇಶ ಶುದ್ಧವಾಗಿರುವಂಥ ನಮ್ಮ ದೇಶೀಯ ಎಣ್ಣೆ ಜನರಿಗೆ ಕೊಡಬೇಕು ಅಂತ, ಕಮ್ಮಿ ಬೆಲೆಯಲ್ಲಿ ಕೊಡಬೇಕು ಮತ್ತು ಶುದ್ಧವಾದ ಎಣ್ಣೆ ಕೊಡಬೇಕು ಮತ್ತು ಸ್ಥಾನೀಯ ಉದ್ಯೋಗ ಸೃಷ್ಟಿಯಾಗಬೇಕು ಮತ್ತು ಮೌಲ್ಯವರ್ಧನೆ ಆಗಬೇಕು. ಈ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿ ಮಾಡುವ ಮತ್ತು ನಮ್ಮ ಆರೋಗ್ಯ ಕಾಪಾಡುವಂಥ ಒಂದು ಉದ್ಯಮ ಸಿದ್ಧಗಂಗಾ ಆಯಿಲ್ ಮಿಲ್ ಇದು ತುಮಕೂರಲ್ಲಿ ಪ್ರಾರಂಭ ಆಗಿದೆ. ಇದು ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ಆಯಿಲ್ ತಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇಲ್ಲಿ ನಮ್ಮ ಕಣ್ಮುಂದೆನೆ ಗಾಣಕ್ಕೆ ಕಡಲೆ ಬೀಜ ಹಾಕಿ ಆಯಿಲ್ ಅನ್ನ ತಕ್ಕೊಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಇವತ್ತು ನೋಡಿ ಕ್ವಾಲಿಟಿ ಹೇಗಿರುತ್ತೆ ಅಂತೇಳಿ ಚೆಕ್ ಮಾಡೋಣ ಅಂತ ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಕಡಲೆ ಬೀಜ ಇದೆ. ಗಾಣದಲ್ಲಿ ಎಣ್ಣೆ ತೆಗೆದು ಕೊಟ್ಬಿಡ್ತಾರೆ. ಇಲ್ಲಿ ಏನಂತ ಹೇಳಿದ್ರೆ ನೋಡಿ, ಇದು ಒಂದು ಇವರು ಗಾಣದಲ್ಲಿ ಎಣ್ಣೆ ತೆಗೆದು ಆದ್ಮೇಲೆ ವಿಶೇಷವಾಗಿ ಎಣ್ಣೆ ಒಂದು ಫಿಲ್ಟರ್ ಮಾಡಿ ಕೊಡ್ತಾರೆ. ಈ ಫಿಲ್ಟರ್ ಮಾಡಿದ ಆಯಿಲ್ ಇನ್ನೂ ತುಂಬಾ ಕ್ವಾಲಿಟಿ ಇರ್ತದೆ. ನಿಮ್ಮ ಕಣ್ಣೆದುರಿಗೇನೆ ಕಡಲೆ ಬೀಜ ತೋರಿಸ್ತಾರೆ. ಅದರಿಂದ ಕಡಲೆ ಬೀಜದಲ್ಲಿ ಎಣ್ಣೆ ಕೊಡ್ತಾರೆ. 1 kg 250 ರೂಪಾಯಿ ತಗೊಳ್ತಾರೆ. ಈ ಆಯಿಲ್ ಮಿಲ್ ಓಪನ್ ಮಾಡಿದಾಗಿಂದ ತಗೊಂಡೋಗ್ತೀವಿ. ಆಯಿಲ್ ಹೆಲ್ತಿ ಒಳ್ಳೆ ಆಯಿಲ್ ಇಲ್ಲೇ ತಗೊಂಡೋಗಿ, ಇಲ್ಲ ಅಂದ್ರೆ ಎಣ್ಣೆ ಪದಾರ್ಥನೇ ಮಾಡಲ್ಲ.